ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಬನ್ನಿ, ಇವತ್ತು ಕೆಲಸದ ಮೇಲಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಪೂರ್ತಿ ಸಿಲ್ವರ್ ಬಗ್ಗೆ ಡೆಟ್ ಟು ಡೆಟ್ ಕ್ಲಿಯರ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ. ಬನ್ನಿ ಇವತ್ತು ಯಾವ ಥರ ಅಂತ ನೋಡಿ ಫ್ರೆಂಡ್ಸ್. ಇವು ಡಬ್ಬಗಳೇನು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಪೂರ್ತಿ ಕರಗಿಸ್ಬೇಕು. ಫುಲ್ ಕರಗಿಸಿ ಸಿಲ್ವರ್ ಆಗುತ್ತೆ. ಇದು ಫುಲ್ ಕರಗಿಸ್ಬೇಕು. ಇಷ್ಟು ಇದು ಏನು ಕಾಣಿಸ್ತಾ ಇದೆಯಲ್ಲ, ಏನೇನು ಕರಗಿಸ್ತಾರೆ ಅಂತ ಪ್ರತಿಯೊಂದು ನಿಮಗೆ ಹೇಳ್ತೀನಿ. ನೋಡಿ, ಇಷ್ಟು ಕಾಣಿಸ್ತಾ ಇದೆಯಲ್ಲ, ಇದಿಷ್ಟು ಕರಗಿಸ್ಬೇಕು ನೋಡಿ ಫ್ರೆಂಡ್ಸ್. ಮತ್ತು ಏನೇನು ಒಂದು ಸಿಲ್ವರ್ ರೆಡಿ ಆಗೋಕ್ಕೆ ಅದಕ್ಕೆ ಏನೇನು ಬೇಕು ಅಂತ ಅದು ಕೂಡ ಕ್ಲಿಯರಾಗಿ ಹೇಳ್ತೀನಿ. ಡಬ್ಬ ಆಯ್ತು ಇವಾಗ. ಇದಕ್ಕೆ ಬೋರಿಂಗ್ ಅಂತಾರೆ ಫ್ರೆಂಡ್ಸ್. ಆ್ಯಕ್ಚುಲಿ ಇದರ ಹೆಸರು ಬೋರಿಂಗ್ ಅಂತಾರೆ, ಆದರೆ ನೀವು ಯಾವ ಥರ ತಿಳ್ಕೊತೀರೋ ನನಗೆ ಗೊತ್ತಿಲ್ಲ. ಆದರೆ ಇದು ಕೂಡ ಸಿಲ್ವರ್ ರೆಡಿ ಆಗೋಕ್ಕೆ ಇದು ಕೂಡ ಒಂದು ಅದರಲ್ಲಿ. ಮತ್ತು ಇನ್ನೊಂದು ಬಂದುಬಿಟ್ಟು ತಾಂಬೂರು ಇರುತ್ತೆ ನೋಡಿ ಫ್ರೆಂಡ್ಸ್, ಅದೇ ಥರ ಇದು ಕೂಡ. ಇದಕ್ಕೆ ಏನಂತಾರೋ ಅಷ್ಟು ಗೊತ್ತಿಲ್ಲ, ಆದರೆ ಇದು ಕೂಡ ಮಿಕ್ಸಿಂಗ್ ಇರುತ್ತೆ ಸಿಲ್ವರ್ ರೆಡಿ ಆಗೋಕ್ಕೆ. ನಾನು ಒಂದು ಹೆಸರು ಕರೆಯೋದು, ನೀವು ಒಂದು ಅಂದ್ಕೊಳ್ಳೋದು, ಅದಕ್ಕೆ ನಾನು. ಮತ್ತು ಟಕ್ಕನ್ ಫ್ರೆಂಡ್ಸ್, ಇವಾಗ ಗೊತ್ತಿರ್ಬೋದು ನಿಮಗೆ. ಒಂದು ಏನೇ ಒಂದು ಬಾಟಲ್ ಇದ್ರೂ, ಗಾಂಜಿನ ಬಾಟಲ್ ಅದರ ಮೇಲೆ ಏನು ಟಕ್ಕನ್ ಇರುತ್ತಲ್ಲ, ಅದೆಲ್ಲ ಸುಟ್ಟು ಬಿಡ್ತಾರೆ ಫ್ರೆಂಡ್ಸ್. ಸುಟ್ಟರೆ ಈ ಥರ ವೈಟ್ ಆಗುತ್ತೆ ನೋಡಿ. ಅದರಲ್ಲಿ ಸ್ವಂತ ಬಾಟಲ್ದು ಕೂಡ ಟಕ್ಕನ್ ಮಿಕ್ಸ್ ಇದೆ, ಅದು ತೆಗೆದುಬಿಡ್ತಾರೆ ಫ್ರೆಂಡ್ಸ್. ಮ್ಯಾಗ್ನೆಟಿಂದ ತೆಗೆದುಬಿಡ್ತಾರೆ ಅದು. ನಾನು ಏನೇನು ರೆಡಿ ಆಗೋಕ್ಕೆ ಏನೇನು ಬೇಕು ಅಂತ ಅದನ್ನು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇದ್ದೀನಿ. ಇದು ಕೂಡ ಒಂದು ವಸ್ತು ಅದರಲ್ಲಿ ಸಿಲ್ವರ್ ರೆಡಿ ಆಗುತ್ತೆ. ಇದು ಕೂಡ ಟಕ್ಕನ್. ಮತ್ತು ಈ ಥರ ಸಿಲ್ವರ್ ಅಂದರೆ ಈ ಥರ ತಗಡ ಥರ ಇರುತ್ತೆ ನೋಡಿ, ಅದು ಕೂಡ ಮಿಕ್ಸಿಂಗ್ ಇರುತ್ತೆ ನೋಡಿ. ಪ್ರತಿಯೊಂದು ಇಷ್ಟು ಒಂದು ಇಷ್ಟೆಲ್ಲ ಕರಗಿಸ್ತಿದೆ. ಒಂದು 11 ಪಾಠ ಬರುತ್ತೆ ನೋಡಿ ಫ್ರೆಂಡ್ಸ್. ಇದಕ್ಕೆ ಇದು ಕೂಡ ಸಿಲ್ವರ್ ಮಟ್ಟಿ ಅಂತಾರೆ ಫ್ರೆಂಡ್ಸ್. ಇದರಲ್ಲಿ ಸಿಲ್ವರ್ ಬರುತ್ತೆ. ಬೇರೆ ಸೈಡಿಂದ ಸಿಲ್ವರ್ ಕರಗಿಸ್ತಾರಲ್ಲ, ಅಲ್ಲಿಂದ ತೆಗೆದಿರ್ತಾರೆ, ಅದು ಇಲ್ಲಿ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ನೋಡಿ, ಇದರಲ್ಲಿ ಆಲ್ರೆಡಿ ನಿಮಗೆ ವೈಟ್ ಕಾಣಿಸ್ತಾ ಇದೆ ಸಿಲ್ವರು. ಅದನ್ನು ಇದರಲ್ಲಿ ಕರಗಿಸ್ತಾರೆ ಲಾಸ್ಟಲ್ಲಿ. ಇದೆಲ್ಲ ಕರಗಿಸಾದ್ಮೇಲೆ ಲಾಸ್ಟಲ್ಲಿ ಇದು ಆ್ಯಡ್ ಮಾಡ್ತಾರೆ. ಇನ್ನೊಂದು ನೋಡಿ, ಮೇನ್ ಸಿಲ್ವರ್ ನೋಡಿ, ಅದು ಮೇನ್ ಸಿಲ್ವರೇ ನೋಡಿ ಫ್ರೆಂಡ್ಸ್. ಅದರಲ್ಲಿ ಯಾವ ಕಚ್ಚಾ ಕಡ್ಡಿ ಏನಿಲ್ಲ, ಪೂರ್ತಿ ಸಿಲ್ವರ್. ಅದರಲ್ಲಿ ಸಿಲ್ವರ್ ಮಿಕ್ಸ್ ಆಗುತ್ತೆ. ಇದು ಕೂಡ ಸಿಲ್ವರಲ್ಲಿ ಮಿಕ್ಸ್. ಮೇನ್ ಇಂಪಾರ್ಟೆಂಟ್ ಹೇಳಬೇಕು ನಾನು, ಇದು ಪ್ಲಾಸ್ಟಿಕ್ ಕಟ್ ಮಾಡಿಕೊಡ್ತಾರೆ ಫ್ರೆಂಡ್ಸ್. ಇದು ಏನಕ್ಕಂದರೆ ಎಲ್ಲ ಕರಗಿಸಾದ್ಮೇಲೆ ಫುಲ್ ಗರಂ ಮಾಡುತ್ತೆ ಫ್ರೆಂಡ್ಸ್. ಇದು ಗರಂ ಆದರೆ ಅದು ಸಿಲ್ವರ್ ಏನು ಇರುತ್ತೆ ಅಲ್ವಾ ಕರಗಿರೋದು, ಅದು ಕೆಳಗಡೆ ಹೋಗ್ಬಿಟ್ಟು ಫುಲ್ಲು ನೀರಾಗುತ್ತೆ. ಆ ನೀರನ್ನು ತೆಗೆದು ಈ ಕಡೆ ಪ್ಲೇಟಿಗೆ ಹಾಕಿಬಿಡ್ತಾರೆ. ಇದು ಮೇನು ಕೊಯ್ಲ ಗೊತ್ತಿರ್ಬೋದು ನಿಮಗೆ. ಇದು ಇಲ್ಲದೆ ರೆಡಿನೇ ಅಂದರೆ ತಯಾರಾಗಲಿಕ್ಕೆ ಸ್ಟಾರ್ಟ್ ಆಗಲಿಕ್ಕೆ ಮುಂದೆ ಹೋಗೋದೇ ಇಲ್ಲ ನೋಡಿ. ಎಲ್ಲ ಕರಗಿ ಅದಾದಮೇಲೆ ಈ ಥರ ಲಾಸ್ಟಿಗೆ ಅದು ಏನು ಮಣ್ಣು ಥರ ತೋರಿಸಿದ್ನಲ್ಲ, ಅದು ಹಾಕಾದ್ಮೇಲೆ ಆ ಥರ ಬರುತ್ತೆ ನೋಡಿ. ಇನ್ನೊಂದು ಫ್ರೆಂಡ್ಸ್, AC ಜಾಲಿ ಅಂತಾರೆ ನೋಡಿ, ಇದು ಕೂಡ ಒಂದು ಸಿಲ್ವರ್ ರೆಡಿ ಆಗೋಕ್ಕೆ ಇದು ಕೂಡ ಒಂದು ವಸ್ತು ಅದರಲ್ಲಿ. ಇದು ಕೂಡ ಕರಗಿಸ್ಬಿಡ್ತಾರೆ ಫ್ರೆಂಡ್ಸ್. ಟೋಟಲಾಗಿ 5 ರಿಂದ 6 ವಸ್ತುಗಳನ್ನು ಮಿಕ್ಸ್ ಮಾಡಿಬಿಟ್ಟು ಕರಗಿಸಿ ಸಿಲ್ವರ್ ರೆಡಿ ಮಾಡ್ತಾರೆ ಫ್ರೆಂಡ್ಸ್. ಇದು AC ಜಾಲಿ ಅಂತಾರಲ್ವ, ಇದು ಕೂಡ ಲಾಸ್ಟಿಗೆ ಕರಗಿಸ್ಬಿಡ್ತಾರೆ. ನೋಡ್ತಾ ಇರ್ಬೋದು ನೋಡಿ, ನಾನು ಯಾವ ಥರ ನಾನು ಡಬ್ಬ ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ಒಂದೊಂದು ಬುಟ್ಟಿಯಲ್ಲಿ ಹಿಡ್ಕೊಂಡು ಈ ಥರ ನಾನು ಈ ಥರದ ಹಾಕ್ತಾ ಇರಬೇಕು. ಒಂದು ಈ ಥರ ಕರಗುತ್ತಾ ಹೋಗ್ತಾ ಇರೋದು, ಅದು ನಾನೇ ಮಾಡ್ತಾ ಇರೋದು ಫ್ರೆಂಡ್ಸ್. ಈ ಕಡೆಯಿಂದ ಏನು ಕಬ್ಬಿಣದ ಒಂದು ರಾಡಿದೆ ನೋಡಿ, ಆ ರಾಡಿಂದ ಒಂದು ಸೈಡಿಂದ ಮಾಡ್ತಾ ಇದ್ದೀನಿ. ಈ ಥರ ಒಂದು ಸುತ್ತಾ ಇದ್ದೀನಿ, ಒಂದು ಸೈಡಿಂದ ವೀಡಿಯೋ ಹಿಡಿದಿದ್ದೀನಿ
ನೋಡಿ ಎಷ್ಟು ಹಾರ್ಡ್ ಅಂತ ನೀವು ಕ್ಲಿಯರಾಗಿ ಗೊತ್ತಾಗಲಿ ಅಂತ ನಾನು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ಜನ ಕೆಲಸಕ್ಕೆ ಬಂದಿರಲಿಲ್ಲ, ಅದಕ್ಕೆ ನಮಗೆ ಟೈಮ್ ಸಿಗುತ್ತೆ ಸ್ವಲ್ಪ ಕ್ಲಿಯರಾಗಿ ವಿಡಿಯೋ ಮಾಡೋಣ ಇವತ್ತು ಅಂತ ಇವತ್ತು ವಿಡಿಯೋ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಫುಲ್ ವಾಚ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಮತ್ತೆ ತೊಗೊಂಡು ಬರ್ತೀನಿ ಇವಾಗ. ಇದಿಷ್ಟೆಲ್ಲ ಕರಗಿಸ್ಬೇಕು ಫ್ರೆಂಡ್ಸ್. ಇದಿಷ್ಟೆಲ್ಲ ಕರಗಿದ್ರೆ 11 ಪ್ಲೇಟ್ ಬರುತ್ತೆ, ಅಂದರೆ 11 ಪಾತ್ರೆಗಳು ಬರುತ್ತೆ. 11 ಅಂತ ಒಂದು 7 ಸಲ ಮಾಡಬೇಕು ಫ್ರೆಂಡ್ಸ್. 7 ಸಲ ಮಾಡಬೇಕು. 7 ಸಲ ಮಾಡಿದ್ರೆ ಒಂದು ಡೇದು ಕೆಲಸ ಕಂಪ್ಲೀಟ್. ನೋಡಿ ಈ ಥರ ಹಾಕ್ತಾನೆ ಇರಬೇಕು, ಅದು ಕರಗ್ತಾನೆ ಹೋಗುತ್ತೆ. ನನ್ನ ಕೈ ಬಳೆ ಕಾಣಿಸ್ತಿರ್ಬೋದು ನಿಮಗೆ. ಏನು ಮಾಡೋಕ್ಕಾಗಲ್ಲ, ಇವಾಗ ರೂಢಿ ಬಿದ್ದುಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ. ನೋಡಿ ಈ ಡಬ್ಬ ಆದಮೇಲೆ ಒಂದೊಂದಾಗಿ ಇವು ಕೂಡ ಹಾಗೆ ಹಾಕಬೇಕು ಫ್ರೆಂಡ್ಸ್. ಕರಗ್ತಾ ಹೋಗ್ತಾ ಇದೆ, ಮೇಲಿಂದ ನಾನು ಹಾಕ್ತಾ ಇದ್ದೀನಿ. ಒಳಗಡೆ ನೋಡಿ ಕಾಣಿಸ್ತಾ ಇದೆಯಾ, ಒಳಗಡೆ ಹೋಗ್ತಾ ಇದೆ ಇಲ್ಲಿಂದ. ಸೇಮ್ ಇದೇ ಥರ ಡೈಲಿ ನಡೆಯುತ್ತೆ ಫ್ರೆಂಡ್ಸ್. ಹಾರ್ಡ್ ಅಂದರೆ ತುಂಬ ಹಾರ್ಡ್. ಅಂದರೆ ಬೆಳಗ್ಗೆ ಸ್ವಲ್ಪ ಬೇಗ ಹೋದ್ರಲ್ಲಿ ಜಲ್ದಿ ಆಗೋದಿಲ್ಲ. ಆದರೂ ನಾನು ಇಷ್ಟು ಟೈಮ್ ತಗೊಂಡು ಮಾಡ್ತಾಯಿದ್ದೀನಿ ವಿಡಿಯೋ, ಅಂದರೆ ನಿಮಗೋಸ್ಕರ, ನಿಮಗೂ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಅದು ಜಾಲಿ ಏನಿದೆ ನೋಡಿ ಫ್ರೆಂಡ್ಸ್, ಆ ಥರ ಗರಮ್ ಆಗಲಿಕ್ಕೆ ಮೊದಲೇ ಇಟ್ಬಿಡ್ತಾರೆ. ಎಲ್ಲ ಕರಗಿಸಾದ್ಮೇಲೆ ಲಾಸ್ಟ್ ಫೈನಲಿ ಅದೇ ಕರಗಿಸ್ತಾರೆ ನೋಡಿ. ಇವಾಗ ಡಬ್ಬ ಇನ್ನೊಂದು 5ರಿಂದ 6 ಬುಟ್ಟಿ ಆಗ್ಬೋದು. ಇವಾಗ ಅದು ಕರಗಿಸಾದ್ಮೇಲೆ ಇದು ಥೈಲಿಯಲ್ಲಿ ಕಾಣಿಸ್ತಾ ಇದೆಯಲ್ವ, ಅದು ಸೇರಿಸ್ಬೇಕು ಅವಾಗ. ನೋಡಿ ಇವಾಗೆಲ್ಲ ಕರಗಿಸಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಮೇನ್ ಸಿಲ್ವರ್ ರೆಡಿಯಾಗಿ ಈ ಥರ ನೀರು ಬರುತ್ತೆ ನೋಡಿ. ಇದೇ ಕರಗಿಸಿಂದ ನೋಡಿ ಎಲ್ಲ ಕರಗಿಸಾದ್ಮೇಲೆ, ಪ್ರತಿಯೊಂದು ಕರಗಿಸಾದ್ಮೇಲೆ ಪೂರ್ತಿ ಕರಗಿಸೋದು ತೋರಿಸ್ಲಿಕ್ಕೆ ಮತ್ತು ದೊಡ್ಡದಾಗುತ್ತೆ ಫ್ರೆಂಡ್ಸ್ ಬ್ಲಾಗು. ಅದಕ್ಕೆ ಒಂದು ಡಬ್ಬ ಏನಿದೆ ಅಲ್ವಾ, ಅದಿಷ್ಟು ನಾನು ಹಾಕುವಾಗ ಸೇರಿಸುವಾಗ ತೋರಿಸಿದ್ದೀನಿ ನಿಮಗೆ. ಪ್ರತಿಯೊಂದು ಇದೇ ಥರ ಕರಗಿಸ್ಬಿಟ್ಟು ಈ ಥರ ಬರುತ್ತೆ ನೋಡಿ ಸಿಲ್ವರ್. ಕರೆಕ್ಟ್ ಸಿಲ್ವರ್ ಇದೆ. ಇವಾಗ ಬನ್ನಿ ಪಾಠ ಹೇಗೆ ರೆಡಿಯಾಗುತ್ತೆ ಅಂತ ನೋಡಿ. ಇದು ಕಬ್ಬಿಣದ ಒಂದು ಇರುತ್ತೆ ಅಲ್ವಾ, ಡೈ ಅಂತಾರೆ ಇದಕ್ಕೆ. ಇದು ನೋಡಿ ಈ ಥರ ಒಂದು 5 ನಿಮಿಷ ಬಿಟ್ಟು ತೆಗೆದ್ರೆ ಸಿಲ್ವರ್ ಪಾಠ ರೆಡಿ. ಇಲ್ಲಿ ಪಕ್ಕದಲ್ಲಿ ಕಾಣಿಸ್ತಿರ್ಬೋದು ನೋಡಿ ನಿಮಗೆ. ಸಿಲ್ವರ್ ರೆಡಿ ಆದಮೇಲೆ ಹೇಗಿಡ್ತಾರೆ ನೋಡಿ ಫ್ರೆಂಡ್ಸ್, ಪೂರ್ತಿ ಪಾಠಗಳು ನೋಡಿ ಹೇಗಿಡ್ತಾರೆ. ಪೂರ್ತಿ ಎಲ್ಲ ಒಂದಷ್ಟು ಕರಗಿಸಿದ್ರೆ 7 ಬರುತ್ತೆ. 7 ಇಲ್ಲ 11 ಬರುತ್ತೆ, ಸಾರಿ 11 ಏನು ಪಾಠ ತೆಗಿತಾರಲ್ಲ ಫ್ರೆಂಡ್ಸ್, ಆ ಥರ 11 7 ಸಲ ತೆಗಿಬೇಕು, ಅಂದರೆ 7 ಸಲ ತೆಗಿಬೇಕು. ಒಂದು ಡೇಸಿಂದ ಒಂದು ಡೇದು ಕಂಪ್ಲೀಟ್ ಕೆಲಸ. ಅದು 4 ಗಂಟೆಗೆ ಬರಬೇಕು ಫ್ರೆಂಡ್ಸ್ ಕೆಲಸಕ್ಕೆ. ನೋಡಿ ಈ ಥರ ತಣ್ಣಗಾಗಲಿಕ್ಕೆ ಈ ಥರ ಇಡ್ತಾರೆ ನೋಡಿ ಫ್ರೆಂಡ್ಸ್. ನಿಮಗೆ ಕೆಲವೊಬ್ಬರಿಗೆ ಗೊತ್ತಿಲ್ಲದ ವಿಷಯಗಳು ನಾನು ಶೇರ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಫುಲ್ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕೆಲವೊಬ್ಬರಿಗೆ ಗೊತ್ತಿಲ್ಲ ಫ್ರೆಂಡ್ಸ್ ಇದು, ಅದಕ್ಕೆ ನಾನು ಪ್ರತಿಯೊಂದು ಕ್ಲಿಯರಾಗಿ ವಿಡಿಯೋ ಮಾಡಿದ್ದೀನಿ, ಗೊತ್ತಾಗಲಿ ಜನರಿಗೆ ಅಂತ. ನೋಡಿ ಹೀಗೆ ಇಡ್ತಾರೆ. ಸಂಜೆ ಅಂದರೆ ಬೆಳಗ್ಗೆ ಇಡ್ತಾ ಹೋಗ್ತಾರೆ, ಅವು ತಣ್ಣಗೆ ಆಗ್ತಾ ಹೋಗ್ತವೆ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಬರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡೋದು ಮರಿಬೇಡಿ. ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ.